ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ನೆನಪಿನ ಶಕ್ತಿ ವೃದ್ಧಿ, ಬಿ ಆರೋಗ್ಯಕರ ಹೃದಯ, ಸಿ ಸೌಂದರ್ಯ ವೃದ್ಧಿ, ಡಿ ಕೂದಲ ಬೆಳವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ತಿನ್ನುವುದರಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹೃದಯ ಬಡಿತ ಕೂಡ ಅಚ್ಚುಕಟ್ಟಾಗಿರುತ್ತದೆ. ದೊಡ್ಡವರಾದರೂ ಸರಿ, ಚಿಕ್ಕವರಾದರೂ ಸರಿ, ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ತಿನ್ನುವುದರಿಂದ ಹೃದಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುವಲ್ಲಿ ಇದು ಹೆಚ್ಚು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ. ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಸಿ ರಷ್ಯಾ, ಬಿ ಚಿಲಿ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲಿ. ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಚಿಲಿ ದೇಶದಲ್ಲಿ ಕಂಡು ಬರುತ್ತದೆ. ಮೂರನೇ ಪ್ರಶ್ನೆ. ಅತಿಯಾಗಿ ಗೋಬಿ ಮಂಚೂರಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ಬೊಜ್ಜು, ಬಿ ಹೈ ಬಿಪಿ, ಸಿ ಹೊಟ್ಟೆ ಕೆಡುತ್ತದೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಗೋಬಿ ಮಂಚೂರಿ ಪ್ರತಿದಿನ ಸೇವಿಸಲು ಆರೋಗ್ಯಕರ ಆಹಾರವಲ್ಲ. ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬು ಮತ್ತು ಸೋಡಿಯಂ ಇರುತ್ತದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ, ಹೊಟ್ಟೆ ಕೆಡುತ್ತದೆ, ಅಸಿಡಿಟಿ ಉಂಟಾಗುತ್ತದೆ ಮತ್ತು ಹೈ ಬಿಪಿ ಸೇರಿದಂತೆ ಇತರ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ. ಕುಳಿತಲ್ಲೇ ಕಾಲು ಅಲ್ಲಾಡಿಸುವುದು ಯಾವ ರೋಗದ ಲಕ್ಷಣ? ಆಪ್ಷನ್ ಸಿ ರೆಸ್ಟ್ಲೆಸ್ ಸಿಂಡ್ರೋಮ್, ಬಿ ಹೃದಯಾಘಾತ, ಸಿ ಕಿಡ್ನಿ ವೈಫಲ್ಯ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ರೆಸ್ಟ್ಲೆಸ್ ಸಿಂಡ್ರೋಮ್. ಯಾರಾದರೂ ಕುಳಿತಲ್ಲೇ ಕಾಲನ್ನು ಪದೇ ಪದೇ ಅಲ್ಲಾಡಿಸುವುದು ನೀವು ನೋಡಿರಬಹುದು, ಅಥವಾ ನೀವೇ ಪದೇ ಪದೇ ಕಾಲನ್ನು ಅಲ್ಲಾಡಿಸುತ್ತಿದ್ದರೆ ಎಚ್ಚರ. ಇದು ರೆಸ್ಟ್ಲೆಸ್ ಸಿಂಡ್ರೋಮ್ ಲಕ್ಷಣವಾಗಿರಬಹುದು. ರೆಸ್ಟ್ಲೆಸ್ ಸಿಂಡ್ರೋಮ್ನಿಂದ ಬಳಲುವವರಿಗೆ ಹೃದಯಾಘಾತ ಸಾಧ್ಯತೆ ಹೆಚ್ಚಿರುತ್ತದೆ. ಕಬ್ಬಿಣದ ಕೊರತೆಯಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಈ ರೆಸ್ಟ್ಲೆಸ್ ಸಿಂಡ್ರೋಮ್ ನರವೈಜ್ಞಾನಿಕ ಕಾಯಿಲೆಯಾಗಿದೆ. ಪದೇ ಪದೇ ಕಾಲನ್ನು ಅಲ್ಲಾಡಿಸುವುದರಿಂದ ಆ ವ್ಯಕ್ತಿಗೆ ನೆಮ್ಮದಿ ಸಿಗುತ್ತದೆ. ರಾತ್ರಿ ನಿದ್ರೆಯಲ್ಲಿ ಕೂಡ ಕೆಲವರು ಕಾಲು ಅಲುಗಾಡಿಸುತ್ತಾರೆ. 200 ರಿಂದ 300 ಬಾರಿ ಕಾಲು ಅಲುಗಾಡಿಸಿದ ನಂತರ ಕೆಲವರಿಗೆ ನಿದ್ರೆ ಬರುತ್ತದೆ. ಈ ಕಾಯಿಲೆ ಶೇಕಡಾ 10% ಮಂದಿಯಲ್ಲಿ ಕಾಡುತ್ತದೆ. ಸಾಮಾನ್ಯವಾಗಿ 35 ವಯಸ್ಸಿನ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳುವುದು ಹೆಚ್ಚು. ಗರ್ಭವತಿಯಲ್ಲಿ ಕೊನೆಯ ತಿಂಗಳಿನಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಯಿಂದಾಗಿಯೂ ಇದು ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ರಕ್ತ ಪರೀಕ್ಷೆಯ ನಂತರ ಇದನ್ನು ಪತ್ತೆ ಹಚ್ಚಲಾಗುತ್ತದೆ. ಭಯ ಪಡುವ ಅಗತ್ಯವೇನಿಲ್ಲ. ಇದಕ್ಕೆ ಸೂಕ್ತ ಚಿಕಿತ್ಸೆಯೂ ಸಹ ಇದೆ. ಐದನೇ ಪ್ರಶ್ನೆ. ಇಲ್ಲಿಯವರೆಗೆ ಎಷ್ಟು ಜನ ಚಂದ್ರನ ಬಳಿ ಹೋಗಿದ್ದಾರೆ? ಆಪ್ಷನ್ ಸಿ 5 ಜನ, ಬಿ 25 ಜನ, ಸಿ 12 ಜನ, ಡಿ 8 ಜನ. ಸರಿಯಾದ ಉತ್ತರ ಆಪ್ಷನ್ ಸಿ 12 ಜನ. ಇಲ್ಲಿಯವರೆಗೆ 12 ಜನ ಚಂದ್ರನ ಬಳಿ ಹೋಗಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ತಿರುಮಲಾಂಬ. ಇಂದಿನ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ.
ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.